ಹಾಂ ಇವ್ರು ಕೇಳ್ತಾರೆ. ಹಾಂ ಸರ್. ಇದು ಮೂರನೇ ಮೀಟಿಂಗು. ಎರಡು ಮೀಟಿಂಗ್ಗಳು ವಿಫಲ ಆಗಿದೆ, ಮೂರನೇ ಮೀಟಿಂಗ್ಗಳು ಯಶಸ್ವಿಯಾಗಿದೆ ಅಂತ ಹೇಳ್ತೀರಾ? ಹಾಂ ಸರ್. ಇದರಿಂದ ಮುಸ್ಲಿಂ ಸಮಾಜಕ್ಕೆ ಸಾಧನೆ ಉಪಯೋಗ ಇದೆ ಸರ್. ಇವಾಗ ಇದು ಸೋಲು ಗೆಲುವು ಇರ್ತದೆ. 11 ಜನ ನಾನು ಏನು ಮೆಂಬರ್ ಇದ್ದಾರೋ ಅವ್ರು ಬಂದರೆ ಒಂದು ಒಳ್ಳೆ ಮೀಟಿಂಗ್ ಯಶಸ್ವಿ ಆಗ್ತದೆ. ಇವತ್ತಾಗಿದೆ. ಇವತ್ತಾಗಿ ಒಂದು ಎಲ್ಲ ಪೂರ್ತಿ ಅಲ್ಲಿ ಅಜೆಂಡಾ ತೊಗೊಂಡು ಹೋಗಿದ್ದಾರೆ. ಅವೆಲ್ಲ ಇಡೀ ಕರ್ನಾಟಕದ ಅಜೆಂಡಾ ಏನೈತೆ ಇವತ್ತು ಚರ್ಚೆ ಆಗುತ್ತೆ ಸರ್. ಬೆಳಗಿಂದ ಸಾಯಂಕಾಲವರೆಗೂ ಬರೀ ಅದೇ ಚರ್ಚೆ ಆಗುತ್ತೆ. ಇದು ನೆಕ್ಸ್ಟ್ ಮೀಟಿಂಗ್ ಒಳ್ಳೇದಾಗ್ತದೆ ನಾವು ನಂಬಿದ್ದೀವಿ ಸರ್. ಆಮೇಲೆ ಚಿತ್ರದುರ್ಗದಲ್ಲಿ ನಿಮಗೊಂದು ಪೋಸ್ಟ್ ಕೊಡಬೇಕು, ನಿಮಗೆಲ್ಲ ಸ್ಥಾನ ಕೊಡಬೇಕು ಅನ್ನೋದು ಬೆಂಬಲಿಗರ ಬೇಡಿಕೆ ಸರ್. ಅದು ನಾವು ಒಳ್ಳೆ ಮಾಡಬೇಕಂತ ಸೇವೆ ಮಾಡಬೇಕಂತ ಅಧ್ಯಕ್ಷ ಬಾರಿ ಅಂತ ಹೇಳಿದ್ದೀನಿ ಸಾಹೇಬರಿಗೆ. ಅವ್ರು ಸಂಪೂರ್ಣ ಒಪ್ಕೊಂಡಿದ್ದಾರೆ. ಇನ್ನು 11 ಜನನಾಗೆ ಒಂದು 45 ಜನ ಒಪ್ಕೊಂಡ್ರೆ ಅವರು ಕಾಂಪಿಟೇಷನ್ ಇರ್ತದೆ ಸರ್. ಇಲ್ಲ ಅಂತ ಹೇಳಲ್ಲ. ಅವೆಲ್ಲ ಏನೈತೆ ನೋಡಿ ಯಾರಿಗೆ ನೋಡಿ ಒಳ್ಳೆ ಕೆಲಸ ಮಾಡೋರಿಗೆ ನಾನಂತೂ ಒಂದು ತಿಂಗಳು ಸಹ ನಾನು ನಮ್ಮ ದೇವರು ಕೊಟ್ಟಿದ್ದಾನೆ. ಒಳ್ಳೆ ಸೇವೆ ಮಾಡಬೇಕಂತ ನಾನು ಹೇಳ್ತಿದ್ದೀನಿ ಸರ್. ಅದ್ರ ಬಗ್ಗೆ ಚಿಂತೆ ಇಲ್ಲ ಸರ್. ಸರ್ಕಾರದಿಂದ ಏನು ಒಬ್ಬರಿಂದ ಏನು ಸಹಾಯ ಮಾಡೋದು ಅಷ್ಟಕ್ಕೆಲ್ಲ ಸೇವೆ ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ. ಯಾವುದೇ ಒಂದು ಚೂರು ಒಂದು ತಿನ್ನಷ್ಟು ನಾನು ಹೆಚ್ಚು ಕಡಿಮೆ ಮಾಡೋದು. ಒಳ್ಳೆಯವರು ದೇವಸ್ಥಾನಕ್ಕೆ ಮಸೀದಿಗೆ ಏನೇನು ಗ್ರ್ಯಾಂಟ್ ಇದ್ದಾವೆ, ಏನೇನು ಬೇಕು ಸಿಗಬೇಕು ಅವೆಲ್ಲ ಈಸಿಯಾಗೆ ನಾನು ಸಾಲ್ವ್ ಮಾಡ್ತೀನಿ. ಜನತೆ ಖುಷಿಯಾಗಿದ್ದಾರೆ. ಇಂಥ ಅಧ್ಯಕ್ಷರು ಚೇರ್ಮನ್ ಆಗಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಖುಷಿ ಐತೆ ಸರ್. ಇವತ್ತು ದಿನ ಇವತ್ತಲ್ಲ ಮೊನ್ನೆಯಿಂದನೂ ಭಾಳ ಖುಷಿ ಆಗುತ್ತೆ. ಇಂಥ ಅವರು ಚೇರ್ಮನ್ ಮಾಡಿದಾರಲ್ಲ ಅಂತ ಅದಕ್ಕೆ ಖುಷಿ ಆಗಿದೆ ಎಲ್ಲ ಕರ್ನಾಟಕ. ಮುಸ್ಲಿಂ ಸಮಾಜಕ್ಕೆ ಒಳ್ಳೇದಾಗ್ತದೆ ಸರ್. ಭಾಳ ಒಳ್ಳೇದಾಗ್ತದೆ. ಆಚೆ ಇಲ್ಲ ಇವ್ರದ್ದೇ ಸಾಕಷ್ಟು ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಲ್ಲ ಭಾಳ ದೊಡ್ಡ ದೊಡ್ಡ ಇದೂ ನಿಭಾಯಿಸ್ತಾರೆ ಸರ್. ಇವರು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾರೆ. ಒಂದು ಚುಕ್ಕಿಯಲ್ಲಿ ಮತ್ತೆ ಎಲ್ಲ ಭಾಳ ಚುಕ್ಕಿಯನ್ನು ನೋಡಿದ್ರೆ ನೀವೆಲ್ಲ ಮಾಧ್ಯಮದವರು ಎಲ್ಲ ಗೊತ್ತಿತ್ತೆ. ಏನೇನೋ ಅನಾಹುತ ಆಗಿದೆ. ಇವ್ರದ್ದು ಏನೂ ಕೇಳೋಲ್ಲ. ಎಷ್ಟು ಇನ್ನೊಂದು 2 ವರ್ಷ 3 ವರ್ಷ ಆದಮೇಲೆ ನೀವೇ ತಾರೀಫ್ ಮಾಡ್ತೀರಿ. ಆ ಥರ ಏಜ್ ಆಕ್ಟಿವೇಶನ್ ಚಿತ್ರದುರ್ಗ ಸರ್.